ಒಬ್ಬ ಪ್ರಧಾನ ಮಂತ್ರಿ ಮೇಲೆ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಪರ ವಿರೋಧಗಳು ಇಲ್ಲಿ ನಡೀತಾ ಇದೆ. ಅದರಂತೆ ಒಬ್ಬ ಪ್ರಧಾನಿಯನ್ನ ದೇಶದ್ರೋಹಿ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇನ್ನೊಂದು ಕಡೆ ವಿರೋಧ ಪಕ್ಷದಿಂದ ಕೇಳಿ ಬರ್ತಾ ಇರುವಂತದ್ದು ಕೆಲವೊಂದು ದೇಶದ್ರೋಹಿ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಹಾಗೆ ದೇಶಕ್ಕೆ ದ್ರೋಹವಾಗುವಂತ ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ ಒಂದಿಷ್ಟು ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಅನ್ನುವಂಥದ್ದು. ಆದ್ರೆ ಬಿಜೆಪಿ ಕಡೆಯಿಂದ ಮಾತುಗಳು ಬರುವಂತದ್ದು ಇದರಲ್ಲಿ ಪ್ರಧಾನಿ ಮೋದಿ ಅವರ ಕೊಡುಗೆ ದೇಶಕ್ಕೆ ಅಪಾರವಾದದ್ದು. ಆದ್ರೆ ಅವರ ದೇಶದ್ರೋಹಿ ಕೆಲಸಗಳನ್ನ ಮಾಡಿಲ್ಲ, ಆದ್ರೆ ದೇಶಕ್ಕೆ ಒಳಿತಾಗುವಂತ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಈ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ವಿಸ್ತೃತವಾಗಿ ಮಾತನಾಡ್ತೇವೆ. ಇದೇ ಇವತ್ತಿನ ಒಂದು ಸ್ಪೆಷಲ್ ಮೋದಿ ದೇಶದ್ರೋಹಿನ. ನಾನು ವನಿತಾ. ಇದೀಗ ಮಾತನಾಡ್ತಾ ಇದ್ವಿ ಪ್ರಧಾನಿ ಮೋದಿ ಅವರ ವಿಚಾರಕ್ಕೆ ಕುರಿತಂತೆ. ಈಗ ಒಂದಿಷ್ಟು ಪರ ವಿರೋಧಗಳು ಅಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಆಪ್ತನ ಬಾಯಲ್ಲಿ ಇದೆಂತ ಮಾತು? ದೇಶದ್ರೋಹಿ ಮೋದಿ, ಕಾಂಗ್ರೆಸ್ ಎಂಎಲ್ಸಿ ವಿವಾದ, ಮೇಲ್ಮನೆಯಲ್ಲಿ ಸಿಡಿದೆದ್ದ ಕೇಸರಿ ಪಡೆ ಕೋಲಾಹಲ, ಪಾಕ್ ನಾಲಿಗೆ ಎಂದ ಸಿಟಿ ರವಿ, ಕೈಪಡೆ ಕಿಡಿಯನ್ನ ಕಾರ್ತಾ ಇದೆ, ಪರಿಷತ್ನಲ್ಲಿ ಕೈ ಮಿಲಾಯಿಸುವ ರೀತಿ ಫೈಟ್ ನಡೀತು. ಜನಕ್ಕೆ ಯಾವ ಸಂದೇಶ ಕೊಡ್ತಿದ್ದಾರೆ ಆಳುವ ಮಂದಿ? ಸಿದ್ದರಾಮಯ್ಯ ಆಪ್ತನ ಬಾಯಲ್ಲಿ ಇದೆಂತ ಮಾತು? ದೇಶದ್ರೋಹಿ ಮೋದಿ, ಕಾಂಗ್ರೆಸ್ ಎಂಎಲ್ಸಿಯ ವಿವಾದ, ಮೇಲ್ಮನೆಯಲ್ಲಿ ಸಿಡಿದೆದ್ದ ಕೇಸರಿ ಪಡೆ ಕೋಲಾಹಲ, ಪಾಕ್ ನಾಲಿಗೆ ಎಂದ ಸಿಟಿ ರವಿ, ಕೈಪಡೆ ಕಿಡಿಯನ್ನ ಕಾರ್ತಾ ಇದೆ, ಪರಿಷತ್ನಲ್ಲಿ ಕೈ ಮಿಲಾಯಿಸುವ ರೀತಿ ಫೈಟ್ ನಡೀತಾ ಇದೆ. ಜನಕ್ಕೆ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಆಳುವ ಮಂದಿ ಅನ್ನುವಂಥದ್ದು. ಸಿದ್ದರಾಮಯ್ಯ ಆಪ್ತನ ಬಾಯಲ್ಲಿ ಇದೆಂಥ ಮಾತು? ದೇಶದ್ರೋಹಿ ಮೋದಿ, ಕಾಂಗ್ರೆಸ್ ಎಂಎಲ್ಸಿಯ ವಿವಾದ, ಮೇಲ್ಮನೆಯಲ್ಲಿ ಸಿಡಿದೆದ್ದ ಕೇಸರಿ ಪಡೆ ಕೋಲಾಹಲ, ಪಾಕ್ ನಾಲಿಗೆಯಿಂದ ಸಿಟಿ ರವಿ, ಕೈಪಡೆ ಕಿಡಿಯನ್ನ ಕಾರ್ತಾ ಇದೆ. ಪರಿಷತ್ತಲ್ಲಿ ನಡಿಬೇಕಾದಂತಹ ಚರ್ಚೆಗಳ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ದೇಶಕ್ಕೆ ಯಾವ ರೀತಿಯಾದಂತಹ ಒಳಿತಾಗುವಂತ ಕೆಲಸಗಳನ್ನ ಮಾಡಬೇಕು, ಮುಂದೆ ಏನೇನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ದೇಶದಲ್ಲಿ ನಮ್ಮ ದೇಶ ಉದ್ಧಾರ ಆಗ್ಬೇಕಂತ ಅಂದ್ರೆ ಇನ್ನೂ ಏನೇನೆಲ್ಲ ನಾವು ಎಫರ್ಟ್ ಹಾಕ್ಬೇಕಾಗುತ್ತೆ, ಯಾವ ಒಂದು ಪಕ್ಷ ಅಂತ ಅಲ್ಲ ಪಕ್ಷಾತೀತವಾಗಿ ಕೆಲವೊಂದಿಷ್ಟು ಚರ್ಚೆಗಳು ಮಾಡುವಂಥದ್ದು ಹಲವಾರಿರುತ್ತೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದೇನು, ಈ ನಾಯಕರು ನಮ್ಮ ದೇಶದ ಜನರಿಗೆ ಯಾವ ಸಂದೇಶವನ್ನ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ನಮ್ಗೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ಒಬ್ಬ ಪ್ರಧಾನಿಯವರ ಬಗ್ಗೆ ಈ ರೀತಿಯಾಗಿ ಮಾತಾಡೋದು ಎಷ್ಟು ಸರಿ? ಹಾಗಾದ್ರೆ ಇದಕ್ಕೆ ವಿರೋಧವಾಗಿ ಆಡಳಿತ ಪಕ್ಷದಿಂದ ಬರುವಂತಹ ಮಾತುಗಳು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲವನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೇವೆ. ನಮ್ಮ ಜೊತೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ಜಯದೇವ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದೀಗ ಪರಿಷತ್ನಲ್ಲಿ ನಡೀತಾ ಇರುವಂತ ಈ ಒಂದು ಚರ್ಚೆ ಏನಿದೆ, ಒಬ್ಬ ಪ್ರಧಾನಿ ಮಂತ್ರಿಗೆ ದೇಶದ್ರೋಹಿ ಅಂತ ಅನ್ನುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಆದ್ರೆ ಅದಕ್ಕೆ ವಿರೋಧವಾಗಿ ಆಡಳಿತ ಪಕ್ಷ ಕೂಡ ಆ ರೀತಿಯಾಗಿ ಒಂದು ಪಾಕಿಸ್ತಾನಿಗಳ ರೀತಿಯಲ್ಲಿ ಮಾತನಾಡ್ತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಮೊದಲು ಒಂದು 60 ವರ್ಷದಿಂದ 22-23 ರಾಜ್ಯಗಳಲ್ಲಿ ಅವರ ಅಧಿಕಾರ ಅನುಭವಿಸ್ತಾರೆ. ಯಾವಾಗ 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಆಡಳಿತ ಇತ್ತು, ಎಯಿಂದ ಝಡ್ವರೆಗೂ ಪೂರ್ಣ ಹಗರಣಗಳೇ ಆಗೋದು. ಕೋಲ್ ಹಗರಣ, ಕಾಮನ್ವೆಲ್ ಹಗರಣ, ಬರೀ ಹಗರಣಗಳ A to Z. 3 ಸಲ ಮನವಿ ಮಾಡಿ ಆ ಮನವಿಗೆ ಹೋಗೊಟ್ಟು ಅವರು ಆ ಕ್ಷಮೆಯನ್ನು ಕೇಳಬೇಕು. ಈ ಸದನದ ಹಿರಿಯ ಸದಸ್ಯರಾದಂಥ ನಜೀರ್ ಅಹಮದ್ ಅವರು ಯಾವುದೋ ಆಕ್ರೋಶದಲ್ಲಿ ಆ ಮಾತಾಡಿದ್ದೇನೆ, ಅದನ್ನು ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ, ವಾಪಸ್ ಪಡಿತೇನೆ ಅನ್ನೋ ಮಾತನ್ನು ಕೂಡ ಸದನದ ಮುಂದೆ ಈಗಾಗಲೇ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ರಿಯಾಕ್ಟಿವ್ ಆಗಿ ಸಿಟಿ ರವಿ ಅವರು ಆ ಮಾತಾಡಿದ್ದನ್ನು ಸದನ ಒಪ್ಪಲಿಕ್ಕಿಲ್ಲ, ಯಾರೂ ಕೂಡ ನಾವು ಒಪ್ಪೋದಿಲ್ಲ. ಒಬ್ಬ ವ್ಯಕ್ತಿ ಈ ದೇಶದ ನಾಗರಿಕನಾಗಿ, ಈ ರಾಜ್ಯದ ಪ್ರಜೆಯಾಗಿ, ಈ ಸದನದ ಹಿರಿಯ ಸದಸ್ಯನಾಗಿದ್ದವ್ರನ್ನ ಪಾಕಿಸ್ತಾನದ ನಾಲಿಗೆ ಎನ್ನುವಂಥದ್ದು ಭಾಳ ಅಕ್ಷಮ್ಯ ಅಪರಾಧದ ಹೇಳಿಕೆ ಆಗಿದೆ. ಅದನ್ನು ಖಂಡಿತವಾಗಿ ಕೂಡ ನಾವು ಖಂಡಿಸ್ತೇವೆ.
ಇದು ಅವರ ಮನೋಭಾವನೆ. ಅದು ಪ್ರತ್ಯೇಕಿಸಿ ಮಾತನಾಡುವಂಥದ್ದು ಡಿವಿಸಿವ್ ಐಡಿಯಾಲಜಿಯನ್ನು ಇಲ್ಲಿ ಅದು ಎತ್ತಿ ತೋರಿಸ್ತದೆ. ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಇವರು ಬೇರೆ ಬೇರೆ ಆಯಾಮಗಳಲ್ಲಿ ತಂದು ಅದನ್ನು ಜೊತೆಗೂಡಿಸಿ ಆ ಪಾಕಿಸ್ತಾನದ ಹೆಸರನ್ನು, ಬಾಂಗ್ಲಾದೇಶ ಹೆಸರನ್ನು, ಯಾವುದೇ ವಿಷಯ ಇರಲಿ ಅದರಲ್ಲಿ ತಂದು ಅದರಲ್ಲಿ ಟ್ಯಾಗ್ ಮಾಡಿ ಟೀಕೆ ಮಾಡುವಂಥದ್ದು ಇದು ಸರಿಯಲ್ಲ. ಇದು ಅವರ ಮನೋಭಾವನೆ, ಅವರ ಐಡಿಯಾಲಜಿ. ಆದ್ದರಿಂದ ಇದನ್ನು ಸದನ ಒಪ್ಪೋದಿಲ್ಲ, ನಾವು ಒಪ್ಪೋದಿಲ್ಲ, ಖಂಡಿಸ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಅವರು ಖಂಡಿತವಾಗಿ ಕೂಡ ತಮ್ಮ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು. ಮತ್ತು ಏನು ಪೀಠ ಆದೇಶ ಮಾಡಿಲ್ಲ, ಮನವಿ ಮಾಡಿದೆ, 3 ಸಲ ಮನವಿ ಮಾಡಿದೆ. ಆ ಮನವಿಗೆ ಹೋಗೊಟ್ಟು ಅವರು ಆ ಕ್ಷಮೆಯನ್ನು ಕೇಳಬೇಕು ಅಥವಾ ವಿಷಾದವನ್ನು ವ್ಯಕ್ತಪಡಿಸಬೇಕೆನ್ನುವಂಥ ಮಾತನ್ನು ನಾನು ಹೇಳ್ತಾ, ಜೊತೆಗೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಶಾಸಕರು ಎಲ್ಲರ ಮೇಲೆ ಕೂಡ ಟೀಕೆ ಟಿಪ್ಪಣಿಗಳು ಬರ್ತವೆ. ಆ ಟೀಕೆ ಟಿಪ್ಪಣಿಗಳು ಬಹಳ ಸಹಜ ರೀತಿಯಲ್ಲಿ ಇರಬೇಕು. ಇದರಲ್ಲೇ ಇಲ್ಲ ಜೀರಾಮ್ಜಿ ವಿಚಾರಗಳಿಗೆ ಹೋಗೋಣ. ನೀವೆಲ್ಲರೂ ಇದಕ್ಕೆ ಚರ್ಚೆಗೆ ತಗೊಂಡ್ರೆ ಅದನ್ನೇನು ಗಂಟೆ ಎಷ್ಟಿದೆ? 5 ಗಂಟೆ. ಜೀರಮ್ಮದವರ ಸಭಾಪತಿಯವರ ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು ಇದು ಏನು ಪಾಕಿಸ್ತಾನ ನಾಲ್ಗೆನಾ, ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ, ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ನಾವೇನೋ ಪಾಕಿಸ್ತಾನದಿಂದ ಬಂದಿದ್ದೀವಾ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳ್ಬೇಕು ಮಾಡ್ರಿ? ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೋತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದ್ದು ಚಾಲನೆ ಮಾಡೋರು ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಇದೇನ್ ಹೇಳ್ಬೇಕು? ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಸನ್ಮಾನ ಮಾಡ್ಬೇಕಾಗುತ್ತೆ. ಇದು ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಈ ಸದನದಲ್ಲಿ ಸನ್ಮಾನ್ಯ ಸಭಾಪತಿಯವರೇ ನನಗೊಂದು ಅವಕಾಶ ಕೊಡಬೇಕು. ಈಗ ಪ್ರತಿ ದಿವಸ ನಾವು ಯಾರು ಇಡೀ ಕರ್ನಾಟಕದಲ್ಲಿ ಇರೋರು ಯಾರು ಕೂಡ ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ ಪ್ರತಿ ದಿವಸ ಪಾಕಿಸ್ತಾನ ಜ್ಞಾಪಕ ಮಾಡ್ತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೆ ಏನೋ ಗೊತ್ತಿಲ್ಲ. ಅವಕಾಶ ಕೊಡಿ, ಹೇಳಿ. ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಮಾತಾಡಿ ಸೂಚನೆ ಕೊಟ್ಟಿದ್ರಿ. ಪಾಕಿಸ್ತಾನ, ಬಾಂಗ್ಲಾದೇಶ ಸಭಾಪತಿಗಳೇ ಏನ್ ಮಾತಾಡ್ಬೇಕು ಅನ್ನೋದನ್ನ ಇವರೇ ಡಿಕ್ಟೇಟ್ ಮಾಡಿದರೆ ಈಗ ಸಭಾಪತಿ ಪುನರಾವರ್ತನೆ ಆಗುತ್ತೆ ಅಂದ್ರೆ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಒಬ್ಬರು ಸದಸ್ಯರು ಮಾನ್ಯ ಪ್ರಧಾನಮಂತ್ರಿಗಳನ್ನ ದೇಶದ್ರೋಹಿ ಅಂತ ಕರಿಬೇಕು ಅಂತ ಹೇಳಿದ್ರೆ, ಆ ಪ್ರಧಾನಮಂತ್ರಿಯನ್ನ ದೇಶದ ಜನ 3 ಬಾರಿ ಆರಿಸಿದ್ದಾರೆ. NDA ಬಹುಮತ ಕೊಟ್ಟು ಆರಿಸಿದ್ದಾರೆ. ಅವರು ಎಲ್ಲರೂ ಇಡೀ ದೇಶದ ಜನರಿಗೆ ತೋರಿಸಿದ ಅಗೌರವ ಆಗುತ್ತೆ. ಮತ್ತು ಪ್ರಧಾನಮಂತ್ರಿ ಒಂದು ಪಕ್ಷಕ್ಕೆ ಸೀಮಿತವಾದವರಲ್ಲ, ಅವರು ದೇಶದ ಪ್ರಧಾನಮಂತ್ರಿ. ದೇಶದ ಪ್ರಧಾನಮಂತ್ರಿಯವ್ರನ್ನ ಹಾಗೆ ಮಾತಾಡುವವರು ಭಾರತೀಯ ನಾಲಿಗೆಯವರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಈಗಲೂ ಸ್ಪಷ್ಟ ಅಭಿಪ್ರಾಯ. ಯಾಕೆಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂದಮೇಲೆ ಹಂಗಾರೆ ಯಾರಿಗಾರೆ ದೇಶಭಕ್ತರು ಯಾರು? ಒಬ್ಬ ಪ್ರಧಾನಮಂತ್ರಿಯೇ ದೇಶದ್ರೋಹಿ ಅಂತ ಆದಮೇಲೆ ದೇಶಭಕ್ತರು ಯಾರು? ಬಹುಶಃ ಯಾವ ದೇಶಕ್ಕೆ ಅವರು ದ್ರೋಹಿ ಆಗಿರ್ಬೋದು, ಯಾವುದೋ ಶತ್ರು ದೇಶಕ್ಕೆ ದ್ರೋಹಿ ಆಗಿರ್ಬೋದು, ಈ ದೇಶಕ್ಕಂತೂ ದ್ರೋಹಿ ಅಲ್ಲ. ಆಯ್ತು, ಅದಕ್ಕೆ ವಿಷಾದವಾಗಿದೆ, ಮುಂದೆ ಹೋಗಿ ನೋಡಿ. ಆ ವಿಷಾದವೂ ಕೂಡ ಹೃದಯಾಂತರಾಳದಿಂದ ಬಂದುವ ಪಶ್ಚಾತ್ತಾಪದ ಧ್ವನಿ ಆದ್ರೆ ವಿಷಾದಕ್ಕೆ ಅರ್ಥ ಇದೆ. ಏನ್ ಹೇಳಿದ್ರು? ಕಂಡೀಷನ್ ಅಂದ್ರೆ ಅವ್ರು ಕೇಳಲಿಲ್ಲ ಅಂದ್ರೆ ನಂದು ವಿಡ್ರಾ ಮಾಡ್ಕೊಳ್ಳಿ ಅಂದ್ರೆ ಹಂಗಾರೆ ಆ ಮಾತಿ ಹಳೆ ಮಾತಿಗೆ ಅವ್ರ ಬದ್ಧತೆ ಇದೆಯಾ?
ಅಂದರೆ ನಾನು ಹೇಳಿದ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತಾರಾ? ಪ್ರಧಾನಮಂತ್ರಿಗಳಿಗೆ ಹೇಳಿದ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತಾರಾ? ಆ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ನಾನು ಯಾವುದನ್ನ ನಿಮಗೆ ದೂರು ಕೊಟ್ಟನು